ನಾನು ದಾಖಲೆ ಬರೆದೆ. 1974 ಅಂತ್ಯ. ಕರ್ನಾಟಕ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದ ಸಮಾರಂಭ. ನೆರೆದಿದ್ದ ಎಲ್ಲರಲ್ಲೂ ಸಂತಸ, ಉತ್ಸಾಹ ತುಂಬಿ ತುಳುಕಾಡುತ್ತಿತ್ತು. ಸ್ನಾತಕೋತ್ತರ ಪದವಿ ಪಡೆಯುವವರ ಸಾಲಿನಲ್ಲಿ ನಾನು ಕಪ್ಪು ಬಣ್ಣದ ಗೌನ್ ಧರಿಸಿ ಗೆಳೆಯರೊಡನೆ ಕುಳಿತಿದ್ದೆ. ಮುಂದೇನು ಮಾಡುವುದು ಎನ್ನುವುದರ ಬಗ್ಗೆ ನಾವೆಲ್ಲ ಸಹಪಾಠಿಗಳೂ ಚರ್ಚಿಸುತ್ತಿದ್ದೆವು. ಕೆಲವೇ ಸಮಯದ ನಂತರ ಕುಲಪತಿಗಳು, ಕುಲಾಧಿಪತಿಗಳು ಹಾಗೂ ಡೀನ್ಗಳ ಮೆರವಣಿಗೆ ಅಂತ್ಯಗೊಂಡು ವೇದಿಕೆಯ ಮೇಲೆ ಗಣ್ಯರು ಆಸೀನರಾದರು. ವಿವಿಧ ವಿಷಯಗಳಲ್ಲಿ ಚಿನ್ನದ ಪದಕಗಳು ಹಾಗೂ ಇತರೆ ಬಹುಮಾನಗಳನ್ನು ಗಳಿಸಿದ ವಿದ್ಯಾರ್ಥಿಗಳ ಹೆಸರನ್ನು ಓದಿ ಅವರನ್ನು ವೇದಿಕೆಗೆ ಕರೆದು ಬಹುಮಾನ ಹಾಗೂ ಪದವಿ ಸರ್ಟಿಫಿಕೇಟ್ಗಳನ್ನು ನೀಡಲಾರಂಭಿಸಲಾಯಿತು. ಹಲವೇ ಕ್ಷಣಗಳ ನಂತರ ವಿವಿಯ ಆಂಗ್ಲ ಭಾಷಾ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದ ನನ್ನ ಹೆಸರನ್ನು ಕರೆಯಲಾಯಿತು. ನಾನು ವೇದಿಕೆಗೆ ಹೋಗಿ ರಾಜ್ಯಪಾಲರಿಂದ ಬಹುಮಾನವನ್ನು ಪಡೆದು ಸ್ವಸ್ಥಾನಕ್ಕೆ ಬರುವಾಗ ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಿದ್ದ ನನ್ನ ಮಾತಾಪಿತರ ಮುಖವನ್ನು ನೋಡಿದೆ. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು. ನನ್ನ ತಾಯಿ ತನಗಾದ ಆನಂದದಿಂದ ಮುಸಿಮಿಸಿ ಅಳತೊಡಗಿದ್ದಳು. ಸಮಾರಂಭವು ಮುಗಿದ ನಂತರ ನನ್ನ ವಿಭಾಗದ ಮುಖ್ಯಸ್ಥರಾಗಿದ್ದ ಎಂಕೆ ನಾಯಕ್ ಅವರ ಬಳಿ ಧಾವಿಸಿ ಅವರಿಗೆ ನನ್ನ ಬಹುಮಾನವನ್ನು ತೋರಿಸಿದೆ. ನನ್ನನ್ನು ಅವರು ಬಿಗಿದಪ್ಪಿಕೊಂಡು, ನಿನಗೆ ನಾನು ಎಂಎ ಸೇರಲು ಅವಕಾಶ ಕೊಟ್ಟಾಗ ನೀನು ಇಷ್ಟರ ಮಟ್ಟಿಗೆ ಸಾಧಿಸುವೆ ಎಂದು ಊಹಿಸಿಯೇ ಇರಲಿಲ್ಲ. ನೀನು ಒಳ್ಳೆಯ ವಿದ್ಯಾರ್ಥಿಯಾಗಿದ್ದೆ. ಆದರೆ ಈ ವಿಶ್ವವಿದ್ಯಾಲಯಕ್ಕೆ ಒಂದು ದಾಖಲೆಯನ್ನು ಸ್ಥಾಪಿಸುವೆ ಎಂದು ಊಹಿಸಿಯೇ ಇರಲಿಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್ ಎಂದರು. ನಾನು ಆ ಸಮಯದಲ್ಲಿ ಬರೆದಿದ್ದ ದಾಖಲೆ ಎಂದರೆ ಕರ್ನಾಟಕ ವಿವಿಯ ಆಂಗ್ಲ ಭಾಷಾ ವಿಭಾಗಕ್ಕೆ ಬಿಎಸ್ಸಿ ಪದವಿ ಗಳಿಸಿ ಪ್ರವೇಶ ಗಳಿಸಿದ್ದ ಪ್ರಥಮ ವಿದ್ಯಾರ್ಥಿ. ಬಿಎಸ್ಸಿ ಪದವೀಧರನೊಬ್ಬ ತನಗೆ ತೀರಾ ಹೊಸದಾಗಿದ್ದ ಸಾಹಿತ್ಯ ವಿಷಯದಲ್ಲಿ ಬಿಎ ಪದವೀಧರರನ್ನು ಹಿಮ್ಮೆಟ್ಟಿಸಿ ರ್ಯಾಂಕ್ ಗಳಿಸಿದ್ದು ಆ ವಿಶ್ವವಿದ್ಯಾಲಯಕ್ಕೆ ಅದೇ ಮೊದಲಾಗಿತ್ತು. ಎಂಕೆ ನಾಯಕರೇ ಏಕೆ, ನನ್ನ ಮಾತಾಪಿತರೇ ನಾನು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸುವೆನೆಂದು ಕನಸನ್ನೂ ಕಂಡವರಲ್ಲ. ಇದಕ್ಕಿದ್ದ ಹಿನ್ನೆಲೆ ಹೀಗಿದೆ. 1968-70ರಲ್ಲಿ ನಾನು ಬೆಂಗಳೂರಿನ ಪ್ರತಿಷ್ಠಿತ ನ್ಯಾಷನಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ವಿದ್ಯಾರ್ಥಿಯಾಗಿದ್ದೆ. ನಮ್ಮ ಕಾಲೇಜು ಆ ಸಮಯದಲ್ಲಿ ಬೆಂಗಳೂರು ವಿವಿಯ 10 ರ್ಯಾಂಕುಗಳಲ್ಲಿ 5 ರ್ಯಾಂಕುಗಳನ್ನಾದರೂ ಪಡೆಯುತ್ತಿತ್ತು. 100ಕ್ಕೆ 100 ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಿದ್ದರು. ಅವರಲ್ಲಿ ಕಡಿಮೆ ಎಂದರೆ 95 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲೇ ಉತ್ತೀರ್ಣರಾಗುತ್ತಿದ್ದರು. ನಮ್ಮ ಕಾಲೇಜಿಗೆ ಎಚ್ ನರಸಿಂಹಯ್ಯನವರು ಪ್ರಾಂಶುಪಾಲರಾಗಿದ್ದರು. ಅವರು ಹೆಸರಾಂತ ಗಾಂಧಿವಾದಿಯೂ ನುರಿತ ಶಿಕ್ಷಕರೂ ಹಾಗೂ ಅತ್ಯುತ್ತಮ ವಾಗ್ಮಿಯೂ ಆಗಿದ್ದರು. ನಾನು ಕಲಿಯುತ್ತಿದ್ದ ವಿಷಯಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಇತ್ಯಾದಿ. ನನಗೆ ಗಣಿತವೆಂದರೆ ಅಷ್ಟಕ್ಕಷ್ಟೇ. ನನಗಂತೂ ಅದು ಕಬ್ಬಿಣದ ಕಡಲೆಯೇ. ಟ್ರಿಗ್ನಾಮೆಟ್ರಿ ಅಂತೂ ನನಗೆ ತಲೆಬುಡ ಅರ್ಥವಾಗುತ್ತಿರಲಿಲ್ಲ. ಆಲ್ಜಿಬ್ರವೂ ಹಾಗೇನೆ. ಹಾಗೂ ಹೀಗೂ ಮೊದಲನೆಯ ಬಿಎಸ್ಸಿ ಪದವಿ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾದೆ. ಎರಡನೆಯ ಬಿಎಸ್ಸಿ ಪರೀಕ್ಷೆಯಲ್ಲಿ ಭೌತಶಾಸ್ತ್ರ ಹಾಗೂ ಗಣಿತ ವಿಷಯಗಳಲ್ಲಿ ಫೇಲ್ ಆಗಿ ಹಾಗೂ ಹೀಗೂ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ 3ನೆಯ ತರಗತಿಯಲ್ಲಿ ಪಾಸಾದೆ. 1970ರ ಮೇ ತಿಂಗಳಿನಲ್ಲಿ ಅಂತಿಮ ಬಿಎಸ್ಸಿ ಫಲಿತಾಂಶಗಳು ಬಂದಾಗ ನಾನು ಬಹಳ ಕುತೂಹಲದಿಂದ ಫಲಿತಾಂಶವಿದ್ದ ನೋಟಿಸ್ ಬೋರ್ಡ್ ಅನ್ನು ಕಾತರದಿಂದ ನೋಡಿದೆ. ನನ್ನ ರಿಜಿಸ್ಟರ್ ಸಂಖ್ಯೆ ನೋಟಿಸ್ ಬೋರ್ಡ್ನಲ್ಲಿ ಇರಲಿಲ್ಲ. ಅಂತಿಮ ಪದವಿ ಬಿಎಸ್ಸಿ ಬರೆದ ನಮ್ಮ ಕಾಲೇಜಿನ ಸುಮಾರು 110 ವಿದ್ಯಾರ್ಥಿಗಳಲ್ಲಿ 108 ವಿದ್ಯಾರ್ಥಿಗಳು ಪಾಸಾಗಿದ್ದರು. ನಾನು ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಮಾತ್ರ ಫೇಲ್ ಆಗಿದ್ದೆವು. ಎಂದಿನಂತೆ ನನಗೆ ಗಣಿತ ಕೈಕೊಟ್ಟಿತು. ಆ ಸಮಯದಲ್ಲಿ ನಾನು ಕಾಲೇಜಿನ ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದೆ. ಏಕೆಂದರೆ ನಮ್ಮ ತಂದೆ ಸರ್ಕಾರಿ ನೌಕರರಾಗಿದ್ದು ಧಾರವಾಡಕ್ಕೆ ವರ್ಗವಾಗಿದ್ದರು. ಧಾರವಾಡಕ್ಕೆ ನಾನು ದೂರವಾಣಿ ಕರೆ ಮಾಡಿ ನಮ್ಮ ತಾಯಿಗೆ ಈ ವಿಷಯ ತಿಳಿಸಿದೆ. ತಂದೆಗೆ ಫೇಲ್ ಆದ ವಿಷಯ ತಿಳಿಸುವ ಧೈರ್ಯ ಇರಲಿಲ್ಲ. ನಮ್ಮಮ್ಮನಿಗೆ ಅಘಾತವಾದರೂ ಆಕೆ ಏನೂ ತೋರುಗಡಲಿಲ್ಲ. ಅಯ್ಯೋ ಹೀಗಾಯಿತೇ ಎಂದು ಮರುಗಿದಳು. ಕೂಡಲೇ ಇವತ್ತಿನ ರಾತ್ರಿ ಬಸ್ನಲ್ಲಿ
ಧಾರವಾಡಕ್ಕೆ ಬಾ ಎಂದಳು. ನಾನು ಧಾರವಾಡಕ್ಕೆ ಹೋದೆ. ಮಾರನೆಯ ದಿನ ನಮ್ಮ ತಂದೆ, ನಿನಗೆ ಸರಸ್ವತಿ ಒಲಿದಿಲ್ಲ, ಹಾಗೂ ಹೀಗೂ ಮಾಡಿ BSc ಪಾಸ್ ಮಾಡು. ಮುಂದೆ ನಿನ್ನ ಭವಿಷ್ಯದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಿಲ್ಲ. ಈ ಪರೀಕ್ಷೆ ಪಾಸಾದ ನಂತರ ನೌಕರಿ ಮಾಡುವುದೇ ಲೇಸು ಎಂದರು. ಆಗ ನನಗೆ ವಯಸ್ಸು 19. ಧಾರವಾಡದಲ್ಲಿ ನಾನು ಮುಂದೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದಾಗ ನಮ್ಮ ತಂದೆ, ನೀನು ಟೈಪಿಂಗ್ ಮತ್ತು ಶೀಘ್ರಲಿಪಿಯನ್ನು ಕಲಿತುಕೋ, ಸರ್ಕಾರಿ ನೌಕರಿಯಾದರೂ ಸಿಗಬಹುದು ಎಂದು ಹೇಳಿ ನಮ್ಮ ಮನೆಯ ಹತ್ತಿರದಲ್ಲಿದ್ದ ಟೈಪಿಂಗ್ ಶಾಲೆಗೆ ನನ್ನನ್ನು ಸೇರಿಸಿದರು. ನಾನು ಬೆಳಿಗ್ಗೆ ಟೈಪಿಂಗ್, ಸಂಜೆ ಶೀಘ್ರಲಿಪಿ ತರಗತಿಗೆ ಹೋಗಲು ಆರಂಭಿಸಿದೆ. ಏತಾನ್ಮಧ್ಯೆ ನನ್ನ ತಂದೆ ನಾನು ಫೇಲ್ ಆಗಿದ್ದ ಗಣಿತದ ವಿಷಯಕ್ಕಾಗಿ ಒಬ್ಬ ಉತ್ತಮ ಶಿಕ್ಷಕರನ್ನು ನೇಮಿಸಿದರು. ನಾನು ಶಿಕ್ಷಕರ ಮನೆಗೆ ಪಾಠಕ್ಕಾಗಿ ದಿನವೂ ಹೋಗುತ್ತಿದ್ದೆ. ಆದರೆ ಅವರಿಂದಲೂ ನನಗೆ ಗಣಿತ ಏನೂ ಅರ್ಥವಾಗಲಿಲ್ಲ. ಸಪ್ಲಿಮೆಂಟರಿ ಪರೀಕ್ಷೆಯನ್ನು ಬರೆದೆ, ಫೇಲ್ ಆದೆ. ನಮ್ಮ ಮನೆಯವರಿಗೆ ಇನ್ನಷ್ಟು ದುಃಖವಾಯಿತು. ನನ್ನ ತಾಯಿಯ ಗೆಳತಿಯರು, ಏನ್ರಿ ನಿಮ್ಮ ಮಗ ಫೇಲ್ ಆದ್ನಂತೆ, ಅಯ್ಯೋ ಪಾಪ ಎನ್ನುತ್ತಿದ್ದರಂತೆ. ದೂರದ ಧಾರವಾಡದಲ್ಲಿದ್ದುದರಿಂದ ನಮ್ಮ ಸಂಬಂಧಿಕರ ಮುಖವನ್ನು ಅಮ್ಮ ನೋಡುತ್ತಿರಲಿಲ್ಲ. ಹೀಗಾಗಿ ಬರೀ ಗೆಳೆಯರ ಸಹವಾಸವೇ. ಗೆಳತಿಯರೆಲ್ಲ ಹೋಗ್ಲಿ ಬಿಡಿ, ಮುಂದೆ ಇನ್ನೊಮ್ಮೆ ಪ್ರಯತ್ನಿಸಲಿ, ದೇವರು ಏನ್ ಮಾಡುತ್ತಾನೋ ನೋಡೋಣ ಎನ್ನುತ್ತಿದ್ದರಂತೆ. 1971 ಮಾರ್ಚ್ ತಿಂಗಳಲ್ಲಿ 3ನೇ ಬಾರಿ ಪರೀಕ್ಷೆ ಬರೆದೆ. ಕಡೆಗೂ 36 ಅಂಕ ಗಳಿಸಿ BSc ಪದವಿ ಗಳಿಸಿದೆ. ಅಬ್ಬಾ, ಅಂತೂ ನಾನು ಪದವೀಧರನಾದೆ ಎಂದು ಸಂತಸವಾಯಿತು. ಏತಾನ್ಮಧ್ಯೆ ಟೈಪ್ ರೈಟಿಂಗ್ ಸೀನಿಯರ್ ಪರೀಕ್ಷೆಯಲ್ಲಿಯೂ ನಾನು ಪಾಸಾಗಿದ್ದೆ. ನಿನಗೆ ವಿದ್ಯೆ ಹತ್ತುವುದಿಲ್ಲ, ನೀನು ಯಾವುದಾದರೂ ನೌಕರಿಗೆ ಸೇರುವುದು ಮೇಲು. ನೀನು ಟೈಪಿಸ್ಟ್ ಕೆಲಸವನ್ನು ಕಲಿತಿರುವುದರಿಂದ ನಿನಗೆ ಕಾರಕೂನನ ನೌಕರಿ ಖಂಡಿತ ಸಿಗುತ್ತದೆ ಎಂದು ಹೇಳಿ ನನ್ನ ತಂದೆ ಟೈಪಿಸ್ಟ್ ಕೆಲಸಕ್ಕಾಗಿ ಹಲವು ಅರ್ಜಿಗಳನ್ನು ಹಾಕಲು ಹೇಳಿದರು. ಆದರೆ ಯಾಕೋ ನನಗೆ ಆ ಅರ್ಜಿಗಳನ್ನು ಬರೆಯಲು ಮನಸ್ಸಾಗಲಿಲ್ಲ. ನಾನು ಜೀವನದಲ್ಲಿ ಇನ್ನು ದೊಡ್ಡದ್ದನ್ನು ಸಾಧಿಸಬೇಕು, ಟೈಪಿಸ್ಟ್ ಆಗಿ ಕೆಲಸ ಮಾಡಲು ನನಗೆ ಇಷ್ಟವಿಲ್ಲ ಎಂದು ಕಡಾಖಂಡಿತವಾಗಿ ಅವರಿಗೆ ಹೇಳಿದೆ. ಸರಿ, ಮುಂದೆ ಏನು ಮಾಡಬೇಕೆಂದಿರುವೆ ಎಂದು ಅಪ್ಪ ಕೇಳಿದಾಗ ನಾನು ಮುಂದೆ ಓದಿ ಸ್ನಾತಕೋತ್ತರ ಪದವಿ ಪಡೆಯುತ್ತೇನೆ ಎಂದು ಹೇಳಿದೆ. ಅವರು ಜೋರಾಗಿ ನಕ್ಕು, BSc ಅಂತಿಮ ಪರೀಕ್ಷೆ ಪಾಸಾಗಲು 3 ಪ್ರಯತ್ನಗಳನ್ನು ಮಾಡಿ 3ನೇ ದರ್ಜೆಯಲ್ಲಿ ಉತ್ತೀರ್ಣನಾಗಿರುವೆ, ನಿನಗೆ ಸ್ನಾತಕೋತ್ತರ ಪದವಿ ಯಾರು ಸೀಟು ಕೊಡ್ತಾರೆ ಎಂದು ಕೇಳಿದರು. ನಾನು ಯಾವ ಕಾರಣಕ್ಕಾಗಿ ಫೇಲ್ ಆದೆ ಎಂದು ನನ್ನ ಮಾತಾಪಿತರು, ಗುರು ಹಿರಿಯರು ತಿಳಿಯುವ ಪ್ರಯತ್ನವನ್ನೇ ಮಾಡಿರಲಿಲ್ಲ. ನನಗೆ ಚಿಕ್ಕಂದಿನಿಂದಲೂ ವಿಜ್ಞಾನ ವಿಷಯಗಳಲ್ಲಿ ಆಸಕ್ತಿಯೇ ಇರಲಿಲ್ಲ. ನನಗೆ ಚರಿತ್ರೆ, ಭೂಗೋಳ, ಸಾಹಿತ್ಯ ಮುಂತಾದ ಕಲೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ. ಆದರೆ ನನ್ನ ಮಾತಾಪಿತರಿಗೆ ನಾನು ಇಂಜಿನಿಯರ್ ಆಗಬೇಕೆಂಬ ಆಸೆ ಇತ್ತು. PUC ಪರೀಕ್ಷೆಯಲ್ಲಿ ನನಗೆ ಸಾಧಾರಣ ಅಂಕಗಳು ಬಂದಾಗ ನನಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟು ದೊರೆಯಲಿಲ್ಲ. BSc ಪದವಿ ಮಾಡಿ ಆನಂತರ BE ಓದಬೇಕೆಂಬ ಉದ್ದೇಶದಿಂದ ನನ್ನನ್ನು BScಗೆ ಸೇರುವಂತೆ ಬಲವಂತ ಮಾಡಿದ್ದರು. ನನ್ನನ್ನು BA ಪದವಿಗೆ ಸೇರಿಸಿದ್ದರೆ ನಾನು ಫೇಲ್ ಆಗುತ್ತಿರಲಿಲ್ವೇನೋ. ನಾನು ಇಲ್ಲೇ ಇರುವ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿಗೆ ಸೇರಬೇಕು ಎಂದುಕೊಂಡಿದ್ದೇನೆ ಎಂದು ಉತ್ತರಿಸಿದಾಗ ಅಪ್ಪ ಗಹಗಹಿಸಿ ನಕ್ಕಿದ್ದರು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿ ಗಳಿಸಬೇಕು ಎನ್ನುವ ನನ್ನ ಮನದಾಳವನ್ನು ನನ್ನ ತಂದೆಗೆ ತಿಳಿಸಿದಾಗ, ಮಗನೇ, ನೀನು ಭಾವನಾ ಲೋಕದಲ್ಲಿ ಇರುವಂತೆ ತೋರುತ್ತದೆ. ನೀನು ಪದವಿ ಪರೀಕ್ಷೆ ಪಾಸು ಮಾಡುವುದಕ್ಕೆ ಇಷ್ಟು ಹೆಣಗಿರುವೆ. ಅಲ್ಲದೆ ನೀನು ವಿಜ್ಞಾನ ವಿಷಯದ ಪದವೀಧರ. ನಿನಗೆ ಸಾಹಿತ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಗೆ ಯಾರೂ ಪ್ರವೇಶ ಕೊಡುವುದಿಲ್ಲ. ನನ್ನ ಮಾತನ್ನು ಕೇಳು, ಯಾವುದಾದರೂ ನೌಕರಿಗೆ ಸೇರಿಕೋ, ನಿವೃತ್ತಿ ಹೊಂದುವ ಸಮಯಕ್ಕೆ ಗೆಜೆಟೆಡ್ ಹುದ್ದೆಗೆ ಬಂದಿರುತ್ತೀಯೇ ಎಂದರು. ಅವರ ಮಾತುಗಳಿಂದ ನಾನು ವಿಚಲಿತನಾಗಲಿಲ್ಲ. ಕರ್ನಾಟಕ ವಿವಿಯ ಕ್ಯಾಂಪಸ್ಗೆ ಅದೇ ದಿನ ಹೋದೆ. ಇಂಗ್ಲಿಷ್ MA ಪದವಿಯ ಪ್ರವೇಶಕ್ಕೆ ಅರ್ಜಿಯನ್ನು ಖರೀದಿಸಿದೆ. ಅರ್ಜಿ ಫಾರಂ ಜತೆಯಲ್ಲಿದ್ದ ಪ್ರಾಸ್ಪೆಕ್ಟಸ್ ಅನ್ನು ಕೂಲಂಕಷವಾಗಿ ಓದಿದೆ. ಇಂಗ್ಲಿಷ್ ಸ್ನಾತಕೋತ್ತರ ಪದವಿಯ ಪ್ರವೇಶಕ್ಕೆ BA, BSc ಹಾಗೂ BCom ಪದವೀಧರರಿಗೆ ಅವಕಾಶವಿದ್ದುದನ್ನು ಕಂಡು ಸಂತಸಗೊಂಡೆ. ಮಾರನೆಯ ದಿನವೇ ಅರ್ಜಿ ಹಾಕಿದೆ. ಸುಮಾರು 15 ದಿನಗಳ ತರುವಾಯ MA ಪ್ರವೇಶಕ್ಕೆ ಆಯ್ಕೆಯಾಗಿದ್ದ
ಅಭ್ಯರ್ಥಿಗಳ ಪಟ್ಟಿ ಹೊರಬಿತ್ತು. 50 ಜನಗಳ ಪಟ್ಟಿಯಲ್ಲಿ ನನ್ನ ಹೆಸರು ಇರಲಿಲ್ಲ. ಖಿನ್ನನಾಗಿ ನಾನು ಮನೆಗೆ ವಾಪಸ್ಸಾಗಿ ಪ್ರವೇಶ ದೊರೆಯದಿರುವುದರ ಬಗ್ಗೆ ಮಾತಾಪಿತರಿಗೆ ತಿಳಿಸಿದೆ. ಹಿರಿಯರು ಹೇಳುವ ಮಾತುಗಳನ್ನು ಕೇಳುವುದನ್ನು ನೀನು ಬಿಟ್ಟಿರುವೆ. ನೀನುಂಟು, ನಿನ್ನ ಭವಿಷ್ಯವುಂಟು. ಈಗಲೂ ಕಾಲ ಮಿಂಚಿಲ್ಲ. ಬ್ಯಾಂಕ್ ಕಾರಕೂನರಿಗಾಗಿ ಅರ್ಜಿಗಳನ್ನು ಕರೆದಿದ್ದಾರೆ, ಅರ್ಜಿ ಹಾಕು ಎಂದರು ನನ್ನ ತಂದೆ. MA ಪದವಿ ಮಾಡಲೇಬೇಕೆನ್ನುವ ಛಲ ಮನದಲ್ಲಿ ಮೂಡಿತ್ತು. ಹೀಗಾಗಿ ಸ್ವಲ್ಪ ದಿನಗಳ ನಂತರ ಕರ್ನಾಟಕ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ MK ನಾಯಕ್ ರವರನ್ನು ಭೇಟಿ ಮಾಡಿದೆ. ಅವರು ನನ್ನ ಮುಖವನ್ನು ನೋಡಿ, ನೀನು BSc ಪದವೀಧರ, BSc ಪರೀಕ್ಷೆಯನ್ನು 3 ಪ್ರಯತ್ನಗಳಲ್ಲಿ, ಅದೂ 3ನೇ ದರ್ಜೆಯಲ್ಲಿ ಪಾಸಾಗಿದ್ದೀಯ. ಯಾವ ಮುಖದಿಂದ MA ಇಂಗ್ಲಿಷ್ ಪದವಿಗೆ ಪ್ರವೇಶವನ್ನು ಕೋರುತ್ತಿರುವೆ? ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದರು. ಸರ್, ನನಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇದೆ, ಒಂದು ಅವಕಾಶ ಮಾಡಿಕೊಡಿ ಎಂದೆ. ಇಲ್ಲ, ಸೀಟುಗಳು ಮುಗಿದಿವೆ ಎಂದರು. ಹೇಗಾದರೂ ಮಾಡಿ ಒಂದು ಸೀಟು ಕೊಡಿ ಎಂದೆ. ನೋಡು ತಮ್ಮ, ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲೇ ಇಂಗ್ಲಿಷ್ MAಗೆ ಯಾವುದೇ BSc BCom ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಟ್ಟಿಲ್ಲ. ನಿನಗೆ ಹೇಗೆ ಕೊಡುವುದು ಎಂದರು. ಸರ್, ಪ್ರಾಸ್ಪೆಕ್ಟಸ್ನಲ್ಲಿ ಬರೆದಿದೆ, BSc ವಿದ್ಯಾರ್ಥಿಗಳಿಗೂ ಅವಕಾಶವಿದೆ ಎಂದು. ಅದರಂತೆ ನೀವೇಕೆ ಕೊಡಬಾರದು ಎಂದೆ. ಇಲ್ಲ, ಆಗುವುದಿಲ್ಲ, ಪ್ರವೇಶ ಪ್ರಕ್ರಿಯೆ ಮುಗಿದಿದೆ, ನೀನಿನ್ನು ಹೋಗಬಹುದು ಎಂದರು. ಆದರೂ ನಾನು ಧೃತಿಗೆಡಲಿಲ್ಲ. ಅದಾದ ಮಾರನೆಯ ದಿನ ನಾನು ಡಾಕ್ಟರ್ MK ನಾಯಕ್ ಅವರ ಮನೆ ಎಲ್ಲಿದೆ ಎಂದು ಪತ್ತೆ ಮಾಡಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದ ಒಂದು ಮೂಲೆಯಲ್ಲಿ ದೊಡ್ಡ ಬಂಗಲೆಯಲ್ಲಿ ಅವರು ವಾಸವಾಗಿದ್ದರು. ಅವರು ಪ್ರತಿದಿನ 6 ಗಂಟೆಗೆ ತಮ್ಮ ಪತ್ನಿಯ ಜೊತೆ ಮುಂಜಾವಿನ ವಾಕಿಂಗ್ ಹೋಗುತ್ತಾರೆ ಎಂದು ನಾನು ತಿಳಿದುಕೊಂಡೆ. ನಾನು ಕೂಡಲೇ ಪ್ರತಿದಿನವೂ ಅವರ ಮನೆಯ ಗೇಟಿನ ಮುಂದೆ ಹೋಗಿ ನಿಲ್ಲುತ್ತಿದ್ದೆ. ಅವರು ಪತ್ನಿಯೊಡನೆ ಹೊರಬಂದ ಕೂಡಲೇ ಗುಡ್ ಮಾರ್ನಿಂಗ್ ಸರ್ ಎನ್ನುತ್ತಿದ್ದೆ. ಅವರು ನನ್ನ ಮುಖವನ್ನು ನೋಡದೆ ಗೋಣು ಆಡಿಸಿ ಮುಂದೆ ಹೋಗಿಬಿಡುತ್ತಿದ್ದರು. ಹೀಗೆ 10 ದಿನಗಳ ಕಾಲ ನನ್ನನ್ನು ನೋಡಿ ಬೇಸತ್ತಿದ್ದ ಅವರ ಶ್ರೀಮತಿ ಮರಾಠಿಯಲ್ಲಿ, ಇದೇನಿದು, ಈ ಹುಡುಗ ಪ್ರತಿದಿನವೂ ನಮ್ಮ ಮನೆಯ ಬಾಗಿಲಿನ ಬಳಿ ಬರುತ್ತಿದ್ದಾನೆ, ಅವನನ್ನು ಕರೆದು ಅವನ ಅಹವಾಲನ್ನು ಕೇಳಬಾರದೆ ಎಂದು ನನಗೆ ಕೇಳುವ ಹಾಗೆಯೇ ನಾಯಕರಿಗೆ ಹೇಳಿದರು. ಇಲ್ಲ, ಇವನ ವಿಷಯ ನನಗೆ ಗೊತ್ತು, ಏನೂ ಮಾಡಲು ಆಗುವುದಿಲ್ಲ ಎಂದರು. ನಾನು ಧೃತಿಗೆಡದೆ ಮತ್ತೆ ಅವರ ಮನೆ ಬಾಗಿಲಿಗೆ ಹೋದೆ. 17ನೆಯ ದಿನ ಅವರ ಹೆಂಡತಿಗೆ ಮರುಕ ಬಂತೇನೋ. ಏನೋ ನೋಡಿ, ಈ ಹುಡುಗನ ಪರಿಸ್ಥಿತಿ ನೋಡಿ ನನಗೇ ಬೇಸರವಾಗುತ್ತಿದೆ, ಇವನಿಗೆ ಪ್ರವೇಶ ಕೊಡಬಹುದೇನೋ ನೋಡಿ ಎಂದರು. MK ನಾಯಕರು, ಸರಿ, ನೀನು ಈ ಮಧ್ಯಾಹ್ನ ನನ್ನ ಕಚೇರಿಗೆ ಬಾ ಎಂದರು. ಅದೇ ಮಧ್ಯಾಹ್ನ ಉತ್ತಮ ಬಟ್ಟೆ ಧರಿಸಿ ಅವರ ಕಚೇರಿಗೆ ಹೋದೆ. ಅವರು ಕಚೇರಿಯಲ್ಲಿ ನನ್ನನ್ನು ಕೂರಿಸಿ, ನಾನು ಈಗ ತರಗತಿಗೆ ಪಾಠ ಮಾಡಲು ಹೋಗಬೇಕು, 1 ಗಂಟೆಯ ತರಗತಿ. ನಿನಗೆ ಒಂದು ಪ್ರಶ್ನಪತ್ರಿಕೆಯನ್ನು ಕೊಡುತ್ತೇನೆ, ಅದನ್ನು ಉತ್ತರಿಸು. ನಾನು ಬಂದ ನಂತರ ನಿನ್ನ ಉತ್ತರವನ್ನು ನೋಡಿ ಮುಂದಿನ ತೀರ್ಮಾನ ಎಂದರು. ಅಂತೂ ಮುಳುಗುವ ವ್ಯಕ್ತಿಗೆ ಹುಲ್ಲು ಕಡ್ಡಿ ದೊರೆದಂತಾಯಿತು. ಅವರು ನನಗೆ ಪ್ರಶ್ನಪತ್ರಿಕೆ ಕೊಟ್ಟು ಹೋದರು. 1 ಗಂಟೆಯ ನಂತರ ವಾಪಸ್ಸಾದ ಅವರಿಗೆ ನಾನು ನನ್ನ ಉತ್ತರ ಪತ್ರಿಕೆಯನ್ನು ಕೊಟ್ಟೆ. ಅವರು ನನಗೆ ಮಾರನೆಯ ದಿನ ಬರಲು ಹೇಳಿದರು. ಮಾರನೆಯ ದಿನ ಅವರ ಬಳಿಗೆ ಹೋದಾಗ, ಪರವಾಗಿಲ್ಲ, ನಿನಗೆ ಆಂಗ್ಲ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂತೆ ತೋರುತ್ತದೆ, ಉತ್ತಮವಾಗಿ ಉತ್ತರಿಸಿದ್ದೀಯಾ ಎಂದರು. ಸರ್, ಸೀಟು ಎಂದೆ. 49 ಸೀಟುಗಳು ಈಗಾಗಲೇ ಭರ್ತಿಯಾಗಿವೆ, ಇನ್ನೂ ಒಬ್ಬ ವಿದ್ಯಾರ್ಥಿ ಸೇರಿಲ್ಲ, ಆತ ಬರೆದಿದ್ದರೆ ಅದನ್ನು ನಿನಗೆ ಕೊಡುವೆ ಎಂದರು. ನಾನು ಪ್ರತಿದಿನವೂ ಆ ವಿದ್ಯಾರ್ಥಿ ಸೇರಿದನೋ ಇಲ್ಲವೋ ಎಂದು ಇಂಗ್ಲಿಷ್ ವಿಭಾಗದಲ್ಲಿ ವಿಚಾರಿಸುತ್ತಿದ್ದೆ. ಕಡೆಯ ದಿನವಾದರೂ ಆತ ಬಂದು ಸೇರಲಿಲ್ಲ. ತಕ್ಷಣವೇ ನಾನು MK ನಾಯಕರ ಬಳಿಗೆ ಹೋಗಿ, ಆ ಹುಡುಗ ಬಂದು ಸೇರಿಲ್ಲ, ಇವತ್ತೇ ಕಡೆ ದಿನ ಎಂದೆ. ಆಯಿತು, ನೀನು ಶುಲ್ಕವನ್ನು ಕಟ್ಟಿ ಪ್ರವೇಶವನ್ನು ಪಡೆದುಕೋ. ನಾನು ಇದೇ ಮೊದಲ ಬಾರಿಗೆ ನಿನ್ನಂತಹ ವಿದ್ಯಾರ್ಥಿಗೆ ಪ್ರವೇಶವನ್ನು ಕಲ್ಪಿಸುತ್ತಿರುವುದು. ನೀನು MA ಪರೀಕ್ಷೆಯಲ್ಲಿ ಚಿಲ್ಲರೆ 3ನೇ ದರ್ಜೆಯಲ್ಲಿ ಪಾಸಾಗಬಾರದು ಎಂದರು. ಆಗಲಿ ಸರ್ ಎಂದು ಹೇಳಿ ಮನೆಗೆ ವಾಪಸ್ಸಾದೆ. ಮುಂದಿನ 2 ವರ್ಷಗಳು ಓದಿಗೇ ಮೀಸಲಿಟ್ಟೆ. ಮನೆಯಲ್ಲೂ ಓದು, ಲೈಬ್ರರಿಯಲ್ಲೂ ಓದು. ನನಗೆ ಬಹಳ ಆಸಕ್ತಿಕರವಾದ ವಿಷಯಗಳನ್ನು ಬಹಳ ಉತ್ತಮ ಉಪಾಧ್ಯಾಯರು ಪಾಠ ಹೇಳುತ್ತಿದ್ದುದರಿಂದ ನನಗೆ ಓದುವುದು ಸ್ವಲ್ಪವೂ ಬೇಸರ ತರಿಸುತ್ತಿರಲಿಲ್ಲ. ನನ್ನ ಸಹಪಾಠಿಗಳೂ ನನಗೆ ಸಾಕಷ್ಟು ಸಹಾಯ ಮಾಡುತ್ತಿದ್ದರು. MA ಅಂತಿಮ ಪರೀಕ್ಷೆ ಮುಗಿದು ಫಲಿತಾಂಶ ಬಂದಾಗ ನಾನು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿದ್ದೆ. ಆ ಸಮಯದಲ್ಲಿ
ಗುಲ್ಬರ್ಗಾ ಸ್ನಾತಕೋತ್ತರ ಕೇಂದ್ರವೂ ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುತ್ತಿತ್ತು. ಹೀಗಾಗಿ 95 ವಿದ್ಯಾರ್ಥಿಗಳಲ್ಲಿ ನಾನೇ ಮೊದಲಿಗನಾದೆ. MK ನಾಯಕ್ ನನ್ನನ್ನು ತಬ್ಬಿಕೊಂಡು, ಕಡೆಗೂ ನನ್ನ ಮಾನವನ್ನು ಉಳಿಸಿದೆ ಎಂದರು. ನಾನು ಖುಷಿಯಿಂದ ಮನೆಗೆ ಬಂದು ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದೆ. ಅಮ್ಮ ದೇವರಿಗೆ ತುಪ್ಪದ ದೀಪ ಹಚ್ಚಿ, ಕಡೆಗೂ ದೇವರು ಕಣ್ಣು ತೆರೆದ ಎಂದಳು. ಅಪ್ಪನೂ, ಈಗ ನೀನು ಟೈಪಿಸ್ಟ್ ಹುದ್ದೆಗೆ ಅರ್ಜಿ ಹಾಕಬೇಕಾಗಿಲ್ಲ, ಬೇರೆ ಯಾವುದಾದರೂ ಹುದ್ದೆ ನೋಡಬಹುದು ಎಂದರು. ನಾನು ನಕ್ಕು, ಅಪ್ಪ, ನನಗೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇದೆ, ಆ ಬಗ್ಗೆ ಮುಂದೆ ಏನಾಗುತ್ತದೋ ನೋಡೋಣ ಎಂದೆ. ಇದಾದ ಕೆಲವೇ ವಾರಗಳ ನಂತರ ನಮ್ಮ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭ ನಡೆಯಿತು. 3 ಪ್ರಯತ್ನಗಳಲ್ಲಿ 3ನೇ ತರಗತಿಯಲ್ಲಿ BSc ತೇರ್ಗಡೆಯಾಗಿದ್ದ ನಾನು MA ಇಂಗ್ಲಿಷ್ನಲ್ಲಿ ಮೊದಲ ರ್ಯಾಂಕ್ ಗಳಿಸಿದ್ದು ಸತ್ತು ಹೋಗಿದ್ದ ನನ್ನ ಆತ್ಮವಿಶ್ವಾಸಕ್ಕೆ ಪುನರ್ಜೀವ ನೀಡಿತು. ಸರ್, ಛಲವಿಲ್ಲದೆ ಏನು ಬೇಕಾದರೂ ಸಾಧಿಸಬಹುದಲ್ಲವೇ ಎಂದು ನನ್ನ ಬೆನ್ನು ಚಪ್ಪರಿಸಿದ ಇಲಾಖಾ ಮುಖ್ಯಸ್ಥರಿಗೆ ನಾನು ಹೇಳಿದಾಗ, ಹೌದು, ಛಲವಿದ್ದರೆ ಪೆಟ್ಟವನ್ನು ಕೂಡ ಅಲುಗಾಡಿಸಬಹುದು ಎಂದರು MK ನಾಯಕ್. ಪದವಿ ಪರೀಕ್ಷೆಯಲ್ಲಿ ಫೇಲ್ ಆದದ್ದು ನಾನು ಖಂಡಿತವಾಗಿಯೂ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಲ್ಲೆ ಎಂದು ಎಲ್ಲರಿಗೂ ತೋರಿಸಬೇಕೆನ್ನುವ ಛಲವನ್ನು ನನಗೆ ತಂದುಕೊಟ್ಟಿತ್ತು. ಛಲದಿಂದಲೇ ಬಲ ಎನ್ನುವ ಮಾತನ್ನು ಇಂದಿಗೂ ನಾನು ನಂಬುತ್ತೇನೆ. ಆತ್ಮವಿಶ್ವಾಸದ ಜೊತೆಗೆ ಅದೃಷ್ಟವೂ ಇರಬೇಕು. ಇದೇ ಸ್ನಾತಕೋತ್ತರ ವಿಭಾಗದಲ್ಲಿ PhD ವಿದ್ಯಾರ್ಥಿಯಾಗೂ ನಿನಗೆ ಜತೆಗೆ ಶಿಕ್ಷಕ ಹುದ್ದೆಯನ್ನು ನಾನು ನೀಡುತ್ತೇನೆ ಎಂದರು ನನ್ನ ಗುರುಗಳಾದ MK ನಾಯಕ್. ಸರ್, ನನಗೆ ಪತ್ರಿಕೋದ್ಯಮದಲ್ಲಿ ಹೆಚ್ಚಿನ ಆಸಕ್ತಿ ಇದೆ. ನಾನು ಯಾವುದಾದರೊಂದು ವೃತ್ತಪತ್ರಿಕೆಗೆ ಸೇರುತ್ತೇನೆ. ಸದ್ಯಕ್ಕೆ PhD ಓದು ಬೇಡ ಎಂದಾಗ ನಾಯಕರಿಗೆ ಬೇಸರವಾದದ್ದು ಅವರ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆ ಸಮಯದಲ್ಲಿ ಹುಬ್ಬಳ್ಳಿಯಿಂದ ಪ್ರಕಟವಾಗುತ್ತಿದ್ದ ಪ್ರತಿಷ್ಠಿತ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಪತ್ರಿಕೋದ್ಯಮದಲ್ಲಿ ತರಬೇತಿ ಪಡೆಯಲು ನಾನು ಅರ್ಜಿ ಹಾಕಿದೆ. ಅಂದಿನ ಸಂಪಾದಕರಾದ ರಂಗನಾಥರಾವ್ ದಿವಾಕರ್ ನನ್ನ ಸಂದರ್ಶನವನ್ನು ಮಾಡಿ ನನಗೆ ಮಾಸಿಕ 100 ರೂಪಾಯಿಗಳ ಸ್ಟೇ ಫಂಡಿನ ಮೇರೆಗೆ ನೌಕರಿಯನ್ನು ನೀಡಿದರು. ಪ್ರತಿದಿನವೂ ನಾನು ಧಾರವಾಡದಿಂದ ಲೋಕಲ್ ರೈಲಿನ ಮೂಲಕ ಹುಬ್ಬಳ್ಳಿಗೆ ಹೋಗಿ ಬರುತ್ತಿದ್ದೆ. ನನ್ನ ಸ್ಟೇ ಫಂಡ್ ಹಣ ರೈಲು ಚಾರ್ಜಿಗೆ ಹಾಗೂ ಮಧ್ಯಾಹ್ನದ ಊಟಕ್ಕೂ ಸಾಲುತ್ತಿರಲಿಲ್ಲ. ಆದರೆ ಪತ್ರಿಕಾ ಕಾರ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದರಿಂದ ನನ್ನ ಸಾಮಾನ್ಯ ಜ್ಞಾನ ಸಾಕಷ್ಟು ವಿಸ್ತಾರವಾಯಿತು. ಏತಾನ್ಮಧ್ಯೆ ನಾನು ಕುಟುಂಬದ ಜತೆಗೆ ಧಾರವಾಡ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಲ್ಲಿ ನಡೆದ ಗಣರಾಜ್ಯೋತ್ಸವ ಪೆರೇಡ್ ನೋಡಲು ಹೋಗಿದ್ದೆ. ಆ ಸಮಯದಲ್ಲಿ ಧಾರವಾಡದಲ್ಲಿ ಕೆಲಸ ಮಾಡುತ್ತಿದ್ದ CD ಸಹಾಯ್ ಎಂಬ ಯುವ IPS ಅಧಿಕಾರಿ ಆ ಕವಾಯತಿನ ಮುಂದಾಳತ್ವ ವಹಿಸಿ ಎಲ್ಲರ ಕಣ್ಮನ ಸೆಳೆದಿದ್ದರು. ಅವರನ್ನು ನೋಡಿದ ನನ್ನ ತಾಯಿ, ನೀನು ಈ ರೀತಿಯೇ IPS ಅಧಿಕಾರಿ ಆಗಬೇಕು ಎಂದು ಹೇಳಿದರು. ನನ್ನ ತಂದೆಯೂ ತಾಯಿಯ ಮಾತಿಗೆ ಸಮ್ಮತಿಸಿ ನಾನು IAS ಅಥವಾ IPS ಗಳಿಗಾಗಿ ನಡೆಸಲಾಗುವ ಪರೀಕ್ಷೆ ಬರೆಯಲು ಸೂಚಿಸಿದರು. ನನ್ನನ್ನು ಧಾರವಾಡದ ಅಂದಿನ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಭೇಟಿ ಮಾಡಿಸಿದರು. ಅವರಿಬ್ಬರೂ ನನಗೆ ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿದರು. ಅಂದು ಧಾರವಾಡದ ಉಪವಿಭಾಗಾಧಿಕಾರಿಯಾಗಿದ್ದ IAS ಅಧಿಕಾರಿ ಚೌಬೆ ಎನ್ನುವವರು ನನಗೆ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಿಕೊಳ್ಳಬೇಕೆಂಬ ಮಾರ್ಗದರ್ಶನ ಮಾಡಿದರು. ಅದೇ ಸಮಯಕ್ಕೆ ಧಾರವಾಡದವರೇ ಆಗಿದ್ದ ಪ್ರಹ್ಲಾದ ಮಹಿಷಿ IAS ಪರೀಕ್ಷೆಯಲ್ಲಿ ಪಾಸಾಗಿದ್ದರು. ಅವರು ಬೆಂಗಳೂರಿನಲ್ಲಿ ನಾನು ಓದುತ್ತಿದ್ದ ಗಾಂಧಿನಗರದ ಪ್ರೌಢಶಾಲೆಯಲ್ಲಿ ನನಗಿಂತ 2 ವರ್ಷ ಸೀನಿಯರ್ ಆಗಿದ್ದರು. ನಾನು ಅವರನ್ನು ಕಾಣಲು ಧಾರವಾಡದ ಅವರ ಮನೆಗೆ ಹೋದೆ. ಅವರು ನನಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಸೂಚಿಸಿದರು. ಅಷ್ಟರಲ್ಲಿ ಅಖಿಲ ಭಾರತ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅರ್ಜಿ ಕರೆಯಲಾಗಿತ್ತು. ಅರ್ಜಿಯನ್ನು ಮನೆಗೆ ತರಿಸಿದ್ದ ನನ್ನ ತಂದೆ ನನಗೆ ಅರ್ಜಿ ತುಂಬಲು ಹೇಳಿದಾಗ, ಅಪ್ಪ, 2 ವರ್ಷಗಳ ಹಿಂದೆ ನೀವೇ ಬ್ಯಾಂಕ್ ಗುಮಾಸ್ತೆ ಅರ್ಜಿ ತುಂಬು ಎಂದು ಹೇಳಿದ್ದೀರಿ. ನೋಡಿ, ಈಗ ನೀವೇ ಹೇಗೆ ಬದಲಾದಿರಿ ಎಂದು ನಾನು ತಮಾಷೆ ಮಾಡಿದೆ. ಆನಂತರ ನಾನು ಸಂಯುಕ್ತ ಕರ್ನಾಟಕದ ಹುದ್ದೆಗೆ ರಾಜೀನಾಮೆ ನೀಡಿದೆ. ಮುಂದಿನ ಕೆಲವು ತಿಂಗಳುಗಳು ನಾನು ಅವಿರತವಾಗಿ ಅಭ್ಯಾಸ ಮಾಡಿ ಅಖಿಲ ಭಾರತ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಮೊದಲ ಯತ್ನದಲ್ಲೇ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದೆ.
ಈ ಹುದ್ದೆಯ ಮೌಖಿಕ ಸಂದರ್ಶನಕ್ಕೆ 1974ರಲ್ಲಿ ನಾನು ದೆಹಲಿಗೆ ಹೋದಾಗ ನನಗೆ ಹೆಚ್ಚಿನ ಅಂಕ ದೊರೆಯದೆ IPS ಸೇವೆಗೆ ಆಯ್ಕೆ ಮಾಡಲಾಯಿತು. ಆ ಸಮಯದಲ್ಲಿ ಧಾರವಾಡದ ಜಿಲ್ಲಾ SP ಆಗಿ MS ರಘುರಾಮನ್ ಎನ್ನುವ ಅಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದರು. ನನ್ನ ತಂದೆ ನನಗೆ SP ಅವರನ್ನು ಭೇಟಿಯಾಗಿ ನಾನು ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆಯಾದ ಸುದ್ದಿ ತಿಳಿಸಲು ಸೂಚಿಸಿದರು. ಅಂತೆಯೇ ನಾನು SP ಕಚೇರಿಗೆ ಹೋದಾಗ ರಘುರಾಮನ್ ನನ್ನನ್ನು ಕೇಳಿದ ಮೊದಲ ಪ್ರಶ್ನೆ, ನಿನಗೆ ಯಾವ ಸೇವೆ ಇಷ್ಟ, IAS ಅಥವಾ IPS ಎಂದು. ನಾನು ತಟ್ಟನೆ IAS ಎಂದು ಉತ್ತರಿಸಿದೆ. ನೋಡು, ನೀನು ಈಗ IPS ಸೇವೆಗೆ ಸೇರಿಕೊಂಡು ಮುಂದಿನ ವರ್ಷದ IAS ಪರೀಕ್ಷೆ ಬರೆಯಬಹುದು. ಆದರೆ ಮೌಂಟ್ ಅಬುವಿನಲ್ಲಿ IPS ಅಧಿಕಾರಿಗಳಿಗೆ ಕೊಡುವ ತರಬೇತಿ ದೈಹಿಕವಾಗಿ ಬಹಳ ಕಠಿಣವಾಗಿರುತ್ತದೆ. ಹೀಗಾಗಿ ನೀನು IPSಗೆ ಸೇರಿದರೆ IAS ಪರೀಕ್ಷೆಗೆ ಮತ್ತೊಮ್ಮೆ ಉತ್ತಮವಾಗಿ ತಯಾರು ಮಾಡಿಕೊಳ್ಳುವ ಸಾಧ್ಯತೆ ಕಡಿಮೆ ಎಂದರು. ಈ ಕಾರಣದಿಂದ ನಾನು IPS ಸೇವೆಗೆ ಸೇರಲಿಲ್ಲ. IAS ಪರೀಕ್ಷೆಗೆ ಮತ್ತೊಮ್ಮೆ ತಯಾರಿ ನಡೆಸಲು ಆರಂಭಿಸಿದೆ. 2ನೇ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಾಗ ನನಗೆ IAS ಅಥವಾ IPS ಎರಡೂ ಸೇವೆಗಳು ಸಿಗದೆ IRS ಅಂದರೆ ಆದಾಯ ತೆರಿಗೆ ಅಧಿಕಾರಿಯ ಹುದ್ದೆ ದೊರಕಿತು. ಈ ಹುದ್ದೆಗೆ ಹೋಗಲು ನನಗೆ ಇಷ್ಟವಿರದಿದ್ದರಿಂದ ನಾನು ಆ ಹುದ್ದೆಗೆ ಸೇರಲಿಲ್ಲ. ಹೆಚ್ಚು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದರೆ ಮುಂದೆ IAS ಪರೀಕ್ಷೆಗಳನ್ನು ಹೆಚ್ಚು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದರೆ ಮುಂದೆ IAS ಪರೀಕ್ಷೆಗೆ ಅನುಕೂಲವಾಗಬಹುದೆಂದು ನಾನು ಅಖಿಲ ಭಾರತ ಮಟ್ಟದ 15 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಆ ಎಲ್ಲಾ ಪರೀಕ್ಷೆಗಳಲ್ಲೂ ಉತ್ತೀರ್ಣನಾದೆ. ಈ ರೀತಿ ನಾನು ಬರೆದಿದ್ದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಹಿಂದೂಸ್ತಾನ್ ಸ್ಟೀಲ್ಸ್ನ ಅಂದರೆ ಈಗಿನ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಪ್ರೊಬೇಷನರಿ ಅಧಿಕಾರಿಗಳ ಹುದ್ದೆ. ಈ ಹುದ್ದೆಗೆ ಸೇರಲು ಬಂದ ಆಹ್ವಾನ ಸ್ವೀಕರಿಸಿ ದೂರದ ಭಿಲಾಯ್ನಲ್ಲಿ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿದೆ. ಭಿಲಾಯ್ ಮತ್ತು ರೂರ್ಕೆಲಾ ಹುಕ್ಕು ಸ್ಥಾವರಗಳಲ್ಲಿ ತರಬೇತಿ ಪಡೆಯುತ್ತಿದ್ದ ನನಗೆ IAS ಪರೀಕ್ಷೆ ಬರೆಯಲು ಕೇವಲ ಒಂದೇ ಒಂದು ಅವಕಾಶವಿತ್ತು. ಈ ಪರೀಕ್ಷೆ ಬರೆಯಲು ನಾನು ರಜೆ ಕೇಳಿದಾಗ ನನ್ನ ಮೇಲಾಧಿಕಾರಿಗಳು ನನಗೆ ರಜೆ ನೀಡಲಿಲ್ಲ. ಕೂಡಲೇ ನನ್ನ ಹುದ್ದೆಗೆ ರಾಜೀನಾಮೆ ಇತ್ತೆ. ಆಗ ಅಲ್ಲಿನ ಅಧಿಕಾರಿಗಳು ಒಪ್ಪಂದದ ಪ್ರಕಾರ ತರಬೇತಿ ಅವಧಿಯಲ್ಲಿ ರಾಜೀನಾಮೆ ನೀಡಿದರೆ 15,000 ರೂಪಾಯಿ ದಂಡ ತೆರಬೇಕು ಎಂದರು. ಇದಕ್ಕೂ ಒಪ್ಪಿದ ನಾನು ಈ ದುಬಾರಿ ದಂಡವನ್ನು ಕಟ್ಟಿ ಕರ್ನಾಟಕಕ್ಕೆ ವಾಪಸ್ಸಾಗಿ 3ನೇ ಹಾಗೂ ಕಡೆಯ ಬಾರಿ ಅಖಿಲ ಭಾರತ ಸ್ಪರ್ಧಾತ್ಮಕ ಸೇವೆಗಳ ಪರೀಕ್ಷೆ ಬರೆದೆ. ಪರೀಕ್ಷೆಯ ಫಲಿತಾಂಶಗಳಿಗಾಗಿ ಕಾಯುತ್ತಿರುವಾಗ ಕೆನರಾ ಬ್ಯಾಂಕ್ನಿಂದ ಆ ಸಂಸ್ಥೆಯ ಮಾಸಪತ್ರಿಕೆಯ ಉಪಸಂಪಾದಕನ ಸ್ಥಾನಕ್ಕೆ ಅರ್ಜಿ ಕರೆದದ್ದನ್ನು ನೋಡಿ ಅರ್ಜಿ ಹಾಕಿದೆ. ಅಖಿಲ ಭಾರತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಆ ಸ್ಥಾನಕ್ಕೆ ಆಯ್ಕೆಗೊಂಡೆ. ಡಿಸೆಂಬರ್ 1975ರಲ್ಲಿ ಬೆಂಗಳೂರಿನಲ್ಲಿ ಕೆನರಾ ಬ್ಯಾಂಕಿಗೆ ವರದಿ ಮಾಡಿಕೊಂಡೆ. ಈ ಹುದ್ದೆಯಲ್ಲಿರುವಾಗ ನಾನು ಈಗಾಗಲೇ ಪಡೆದಿದ್ದ ಪತ್ರಿಕೋದ್ಯಮದ ಜ್ಞಾನವನ್ನು ಇನ್ನಷ್ಟು ವಿಸ್ತರಿಸಿಕೊಂಡೆ. ಅಲ್ಲದೆ ಮುದ್ರಣ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗಳಿಸಿದೆ. ಈ ಅನುಭವವು ಮುಂದಿನ ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಉಪಯೋಗಕ್ಕೆ ಬಂದಿತು. ಜೂನ್ 1976ರಲ್ಲಿ IASನ ಪರೀಕ್ಷೆಗಳ ಫಲಿತಾಂಶ ಪ್ರಕಟವಾಯಿತು. ನಾನು IAS ಹುದ್ದೆಗೆ ಆಯ್ಕೆಯಾಗಿರದೆ IPS ಹುದ್ದೆಗೆ ಮಾತ್ರ ಆಯ್ಕೆಯಾಗಿದ್ದೆ. ಆ ಸಮಯದಲ್ಲಿ IAS ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಕೇವಲ 3 ಅವಕಾಶಗಳಿದ್ದು ನನ್ನ 3 ಪ್ರಯತ್ನಗಳು ಮುಗಿದಿದ್ದವು. IAS ಅಧಿಕಾರಿಯಾಗಲು ನನಗೆ ಸಾಧ್ಯವೇ ಇಲ್ಲವಲ್ಲ ಎಂದು ನನಗೆ ಆಗ ನಿರಾಸೆಯ ಭಾವನೆ ಮೂಡಿತ್ತು. ಆದರೆ ನನ್ನ ಮಾತಾಪಿತರು ಹಾಗೂ ಹಿರಿಯರು ಪೊಲೀಸ್ ಸೇವೆಗೆ ಸೇರಬೇಕೆಂದು ನಿನ್ನ ವಿಧಿಯಲ್ಲಿ ಬರೆದಿರುವಾಗ ಏನೂ ಮಾಡಲು ಸಾಧ್ಯವಿಲ್ಲ, ಈ ಸೇವೆಯಲ್ಲಿಯೂ ನೀನು ನಿನ್ನದೇ ಚಾಪು ಮೂಡಿಸು ಎಂದು ಸಮಾಧಾನ ಮಾಡಿದರು. ವಿಧಿ ಬರಹಕ್ಕೆ ಶರಣಾದ ನಾನು ನನ್ನ 25ನೇ ವರ್ಷದ ಹುಟ್ಟುಹಬ್ಬದ ದಿನದಂದು ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ ಬಳಿ ಇರುವ ಮಸೂರಿಯ ರಾಷ್ಟ್ರೀಯ ಪ್ರಶಿಕ್ಷಣ ಅಕಾಡೆಮಿಯಲ್ಲಿ IPS ಸೇವೆಗೆ ಸೇರಿಕೊಂಡು ಸರ್ಕಾರಿ ಸೇವೆಯ ಬುನಾದಿ ತರಬೇತಿಯನ್ನು ಆರಂಭಿಸಿದೆ. ಅವಿರತ ಪ್ರಯತ್ನಕ್ಕೆ ಫಲ ದೊರೆತೇ ತೀರುತ್ತದೆ. ಆದರೆ ಕೆಲವೊಮ್ಮೆ ವಿಧಿಯೂ
ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಿಧಿ ಮಾಡಿಸಿದಂತಾಗಲಿ ಎಂದು ನಾವು ಸ್ವಪ್ರಯತ್ನವನ್ನು ಮಾಡದೆ ಹೋದಲ್ಲಿ ಇದ್ದ ಜಾಗದಲ್ಲಿಯೇ ಇರಬೇಕಾಗುತ್ತದೆ.